ನಮಸ್ಕಾರ, ನಾನು ಶ್ರೀನಿವಾಸ್ ಕನ್ಸಲ್ಟ್. ನಮ್ಮ ಸಲಹಾ ವಿಭಾಗವು ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಿದೆ. ಕಡತ ತಯಾರಿ ತುಂಬಾ ಚೆನ್ನಾಗಿ ನಡೆಯುತ್ತಿದೆ. ನಾನು ಈಗಾಗಲೇ ಸಿಡಿ ರವಾನಿಸಿದ್ದೇನೆ. ನೀವು ಅದನ್ನು ಸ್ವೀಕರಿಸದಿದ್ದರೆ ಅದು ಪೋಸ್ಟ್ನಲ್ಲಿ ಇರುತ್ತದೆ. ಸಿಡಿ ನೀವು ಏನು ಮಾಡಬೇಕಾಗಿಲ್ಲ, ಸಿಡಿ ಮತ್ತು ಎಲ್ಲಾ ಗೌರವಗಳು ಪೂರ್ಣಗೊಂಡಿವೆ. ನಾನು ಅದನ್ನು ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿದ್ದೇನೆ. ಅದಕ್ಕಾಗಿ ನಿಮಗೆ ರಸೀದಿ ಸಿಗುತ್ತದೆ. ಇಲ್ಲದಿದ್ದರೆ ನಾನು ನಿಮಗೆ ರಸೀದಿ ಕಳುಹಿಸುತ್ತೇನೆ. ನಾನು ನಿಮ್ಮ ಪೋಸ್ಟ್ಮ್ಯಾನ್ನಲ್ಲಿ ನಿಮ್ಮನ್ನು ಟ್ರ್ಯಾಕ್ ಮಾಡಬಹುದು. ಅವರು ಸ್ವಲ್ಪ ಆತ್ಮೀಯತೆಯನ್ನು ಮಾಡಿದರು, ನಿಮಗೆ ಸಿಡಿ ಸಿಗುತ್ತದೆ. ಆದಾಗ್ಯೂ ಇದನ್ನು ವಿಶಾಖಪಟ್ಟಣಂ ಅಥವಾ ದೆಹಲಿ ಕಚೇರಿಯಿಂದ ರವಾನಿಸಲಾಗುತ್ತದೆ. ಆದ್ದರಿಂದ ನೀವು ಆ ನಗರದ ಬಗ್ಗೆ ಕಾಯಿರಿ. ಆ ಸಿಡಿ ಬಂದಾಗ ಅವರು ಹೆಸರಿನ ಸ್ವಲ್ಪ ಭಾಗದೊಂದಿಗೆ ಸಿಡಿಯನ್ನು ಕತ್ತರಿಸಿ ಆ ವಿಳಾಸ ಮಟ್ಟವನ್ನು ಹೊರತೆಗೆದರು. ಅರ್ಥವಾಯಿತು ಅಷ್ಟೇ. ಅಲ್ಲದೆ ಪ್ಯಾಕೇಜಿಂಗ್ ಇನ್ನೂ ಒಂದೇ ಆಗಿರುತ್ತದೆ, ಆದ್ದರಿಂದ ಅದು ತುಂಬಾ ಬಲವಾಗಿರುತ್ತದೆ. ಒಳಭಾಗದಲ್ಲಿ ಪ್ಲಾಸ್ಟಿಕ್ ಕವರ್ ಚೆನ್ನಾಗಿದೆ. ಆ ರೀತಿಯಲ್ಲಿ ಅದು 2 ಬಬಲ್ ಕವರ್ಗಳಲ್ಲಿ ಸುರಕ್ಷಿತವಾಗಿರುತ್ತದೆ. ಹಾಗಾದರೆ ನೀವು ಇದನ್ನು ಈ ರೀತಿ ಇಡಬಹುದು. ನಾನು ಅದನ್ನು ಎಲ್ಲಿ ಇಡಬೇಕು? ನೀವು ಇದನ್ನು ಅಫಿಡವಿಟ್ ಅರ್ಜಿಯಲ್ಲಿ ಎಲ್ಲಿ ಹಾಕಿದ್ದೀರಿ? ಅದನ್ನು ಅಲ್ಲಿ ಸುರಕ್ಷಿತವಾಗಿ ಮರೆಮಾಡಿ. ಮುಂದಿನ ಪ್ರಕ್ರಿಯೆಗಾಗಿ ಕಾಯಿರಿ. ನೀವು ಇನ್ನೂ ಬಾಕಿ ಹಣವನ್ನು ಪಾವತಿಸದಿದ್ದರೆ ದಯವಿಟ್ಟು ಈಗಲೇ ಮಾಡಿ, ಏಕೆಂದರೆ ದೃಢೀಕರಣದ ನಂತರ ನಾವು ಪತ್ರಿಕಾ ಜಾಹೀರಾತನ್ನು ಸರ್ಕಾರಕ್ಕೆ ಸಲ್ಲಿಸುತ್ತೇವೆ. ಟೆಕ್ಸ್ಟ್ ಎಂದರೆ 1 ಅಥವಾ 2 ವರ್ಡ್ ಡಾಕ್ಯುಮೆಂಟ್ಗಳು ಇರುತ್ತವೆ. ಧರ್ಮ ಬದಲಾಯಿಸುವವರ ಬಳಿ 2 ದಾಖಲೆಗಳಿವೆ. ಒಂದು ದಾಖಲೆ ಇರುತ್ತದೆ. ಆ ದಾಖಲೆ ಏನು? ಅವರಿಗೆ ಅಗತ್ಯವಿದ್ದರೆ ನಾನು ಅದನ್ನು ನಕಲಿಸಿ ಇಲಾಖೆಗೆ ಕಳುಹಿಸುತ್ತೇನೆ. ಬೇರೇನೂ ಇಲ್ಲ. ಆ ವಿಷಯ ಅಗತ್ಯ. ಈ ವಿಷಯದ ಬಗ್ಗೆ ಕ್ರಮ ತೆಗೆದುಕೊಳ್ಳುವ ಅಗತ್ಯವಿಲ್ಲ. ನಾನು ಅದನ್ನು ನಕಲಿಸಿ ಕಳುಹಿಸಿದ್ದೇನೆ. ಸಂಪೂರ್ಣ ಮತ್ತು ಗೌರವ. ಮುಂದಿನ ಹಂತದಲ್ಲಿ ವೃತ್ತಪತ್ರಿಕೆ ಸರ್ಕಾರಿ ಶುಲ್ಕದ ಬಗ್ಗೆ ಮಾತನಾಡೋಣ. ಇನ್ನೊಂದು ವಿಷಯವೆಂದರೆ, ಈ ಪ್ರಾಧ್ಯಾಪಕರ ಎಲ್ಲಾ ವಿಡಿಯೋಗಳ ಲಿಂಕ್ ಅನ್ನು ಪ್ರತಿ ವಿಡಿಯೋದ ಅಡಿಯಲ್ಲಿ ನೀಡಿರುವಂತೆಯೇ ನಾನು ಮುಖ್ಯ ಪ್ರಕ್ರಿಯೆ ದಾಖಲೆಯ ಲಿಂಕ್ ಅನ್ನು ಸಹ ನೀಡಿದ್ದೇನೆ. ಪ್ರತಿಯೊಂದು ವಿಡಿಯೋಗೂ ಎಲ್ಲಾ ಲಿಂಕ್ಗಳು ಲಭ್ಯವಿದೆ. ನೀವು ಆ ಲಿಂಕ್ ಅನ್ನು ಅನುಸರಿಸಬಹುದು. ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ನನಗೆ ವಾಟ್ಸ್ಆಪ್ನಲ್ಲಿ ಸಂದೇಶ ಕಳುಹಿಸಿ. ಡಾಕ್ಯುಮೆಂಟ್ನಲ್ಲಿ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳಿವೆ. ಇದು ನನ್ನ ವೆಬ್ಸೈಟ್ನಲ್ಲಿಯೂ ಲಭ್ಯವಿದೆ. ನಾನು ವಿವರಣೆಯನ್ನು ವೆಬ್ಸೈಟ್ ಅಡಿಯಲ್ಲಿ ಹಂಚಿಕೊಳ್ಳುತ್ತೇನೆ. ನೀವು ಅಲ್ಲಿಗೂ ಹೋಗಿ ಇಲ್ಲಿರುವ ಮಾಹಿತಿಯನ್ನು ಓದಬಹುದು. ನಿಮಗೆ ಬಹಳಷ್ಟು ಸಂದೇಶಗಳು ಬರುತ್ತವೆ. ಪ್ರತಿಯೊಂದು ಸಂದೇಶವನ್ನು ಓದುವುದು ತುಂಬಾ ಕಷ್ಟ. ಆದರೆ ಘಟಕದ ಬಗ್ಗೆ ಯಾವುದೇ ಪ್ರಶ್ನೆಗಳಿದ್ದರೆ ಅವುಗಳನ್ನು ವಿಡಿಯೋ ಅಥವಾ ಸಂದೇಶದ ಮೂಲಕ ಕೇಳುವುದು ಕಡ್ಡಾಯವಾಗಿದೆ. ಅದಕ್ಕೆ ನಾನು ಉತ್ತರಿಸುವುದಿಲ್ಲ. ನಾನು ಅವರನ್ನು ನಿರ್ಲಕ್ಷಿಸುತ್ತೇನೆ. ದಯವಿಟ್ಟು ನನಗೆ ಕರೆ ಮಾಡಬೇಡಿ. ಈ ಸಂದೇಶವು ಪುನರಾವರ್ತಿತ ಜ್ಞಾಪನೆಯೂ ಆಗಿದೆ. ನಾನು ಪ್ರತಿಯೊಂದು ಸಂದೇಶವನ್ನು ನೋಡುತ್ತೇನೆ. 2 ದಿನ 3 ದಿನ ಕಾಯಿರಿ, ದುರಸ್ತಿ ಮಾಡಿ ಮತ್ತೆ ಸಂದೇಶ ಕಳುಹಿಸಿ. ಮುಂದಿನ ಹಂತದಲ್ಲಿ ಪತ್ರಿಕಾ ಜಾಹೀರಾತು ಸರ್ಕಾರಿ ಶುಲ್ಕದ ಬಗ್ಗೆ ಮಾತನಾಡೋಣ. ಸಂತೋಷವಾಗಿರಿ ಮತ್ತು ಒಳ್ಳೆಯ ದಿನವನ್ನು ಕಳೆಯಿರಿ. ಶುಭಾಶಯಗಳು.